ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತೆ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 6-8-2025 ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 7-4-1968 ಓಂ ನಮಃ ಶಿವಾಯ। ಮಧುರ ಮಕ್ಕಳೇ, ಈಗ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿರಿ. ನೆನಪಿನಿಂದಲೇ ನಾವು ಸತೋಪ್ರಧಾನರಾಗುತ್ತೇವೆ. ಕೆಲಸ ಕಾರ್ಯಗಳನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡಬೇಕು. ಕಡಿಮೆ ಎಂದರೆ 8 ಗಂಟೆ ಈ ಈಶ್ವರೀಯ ಸರ್ಕಾರದ ಸೇವೆಯಲ್ಲಿ ಇರಬೇಕು. ಆಗಲೇ ಕರ್ಮಾತೀತ ಸ್ಥಿತಿಗೆ ಹೋಗುತ್ತೇವೆ. ಓಂ ನಮಃ ಶಿವಾಯ। ತಂದೆ ಕೇಳುತ್ತಿದ್ದಾರೆ, ತಂದೆ ತಾವಾಗಿಯೇ ಬಂದಿದ್ದಾರೋ ಅಥವಾ ಯಾರಾದರೂ ಕರೆಸಿದ್ದಾರೋ? ಶಿವಬಾಬಾ ಮಕ್ಕಳಿಗೆ ಕೇಳುತ್ತಿದ್ದಾರೆ, ಶಿವಬಾಬಾ ತಾವಾಗಿಯೇ ಬಂದಿದ್ದಾರೋ ಅಥವಾ ಮಕ್ಕಳು ಕರೆಸಿದ್ದೀರೋ? ಡ್ರಾಮಾ ಅನುಸಾರವಾಗಿ ಬಂದಿದ್ದಾರೆ, ಮಕ್ಕಳೂ ಸಹ ಕರೆಯುತ್ತಾ ಇದ್ದರು. ತಂದೆ 2 ಶಬ್ದಗಳನ್ನು ಕೇಳಿದ್ದಾರೆ, ಕರೆಸಿದ್ದೀರೋ ಅಥವಾ ತಾವಾಗಿಯೇ ಬಂದಿದ್ದಾರೋ ಎಂದು. ಇದು ಅವಶ್ಯಕವಾಗಿ ಇದೆ. ಮಕ್ಕಳಿಗೆ ಗೊತ್ತಿರಲಿಲ್ಲ ತಂದೆ ಬರುವಂಥ ಸಮಯವೂ ಇತ್ತು ಎಂದು. ತಾವಾಗಿಯೇ ಯಾರು ಮಾಡುತ್ತಾರೆ? ಅವರು ದೇವತೆಗಳು. ಹೇಳಿದ ಮೇಲೆ ಏನಾದರೂ ಮಾಡಿದರೆ ಅವರು ಮನುಷ್ಯರು. ಯಾರ ಬಗ್ಗೆ ತಿಳಿದುಕೊಂಡಿಲ್ಲ ಅವರನ್ನು ಹೇಗೆ ಕರೆಯುತ್ತೀರಿ? ತಂದೆ ಹೇಳುತ್ತಿದ್ದಾರೆ, ನಾನು ಬಂದಿರುವುದೇ ಡ್ರಾಮಾ ಪ್ಲಾನ್ ಅನುಸಾರವಾಗಿ. ಮನುಷ್ಯರಿಗೆ ತಂದೆ ಬರುತ್ತಾರೆ ಎನ್ನುವುದು ಗೊತ್ತಿಲ್ಲ. ನನಗೆ ಗೊತ್ತಿದೆ ನಾನು ಯಾವ ಸಮಯಕ್ಕೆ ಜಗತ್ತಿಗೆ ಹೋಗಬೇಕು ಎಂದು. ಮನುಷ್ಯರು ಪಾತ್ರಧಾರಿಗಳಾಗಿದ್ದಾರಲ್ಲವೇ? ತಂದೆ ಹೇಳುತ್ತಿದ್ದಾರೆ, ನಾನಾಗಿಯೇ ಜಗತ್ತಿಗೆ ಬರುತ್ತೇನೆ. ನಾಟಕದ ಪ್ಲಾನನ್ನು ನಾನು ತಿಳಿದುಕೊಂಡಿದ್ದೇನೆ. ನಾನಾಗಿಯೇ ನಾನು ಬರುತ್ತೇನೆ. ನಾಟಕದ ಬಗ್ಗೆ ತಂದೆ ತಿಳಿದುಕೊಂಡಿದ್ದಾರೆ. ಮಕ್ಕಳಿಗೂ ಸಹ ನಾಟಕದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ನನ್ನ ಹತ್ತಿರ ಜ್ಞಾನ ಇತ್ತು, ಈ ಸಮಯಕ್ಕೆ ನಾನು ಹೋಗಬೇಕು ಎನ್ನುವ ಜ್ಞಾನ ಗೊತ್ತಿತ್ತು. ನಾಟಕದ ಸಮಯವೂ ಅದೇ ರೀತಿಯಾಗಿತ್ತು. ನೀವು ಕರೆಯದೆಯೇ ನಾನು ಜಗತ್ತಿಗೆ ಬಂದಿದ್ದೇನೆ. ನಾಟಕದ ಬಗ್ಗೆ ತಿಳಿಸುವಂಥವರು ತಂದೆಯಾಗಿದ್ದಾರೆ. ತಂದೆಯೇ ಬಂದು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನಾನು ಬಂದಿದ್ದೇನೆ. ಮತ್ತೆ ನೀವು ಮಕ್ಕಳಿಗೆ ಸಹಜ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ. ನಾನು ಯಾವಾಗ ಹೋಗಬೇಕು ಎನ್ನುವ ಜ್ಞಾನ ನನ್ನ ಹತ್ತಿರ ಇತ್ತು. ತಂದೆ ಕರೆಯದೇ ವಿನಃ ಜಗತ್ತಿಗೆ ಬರುತ್ತಾರೆ. ಆದರೆ ನಾಟಕದ ಬಗ್ಗೆ ತಿಳಿದುಕೊಳ್ಳದೇ ಇರುವ ಕಾರಣದಿಂದ ನಾವು ಭಗವಂತನನ್ನು ಕೂಗಿ ಕರೆಯುತ್ತಾ ಬಂದೆವು. ಕರೆಯುವುದೂ ಸಹ ಸಿದ್ಧ ಆಗುವುದಿಲ್ಲ. ತಂದೆ ಹೇಳುತ್ತಾರೆ, ಭಗವಂತ ಕಣ ಕಲ್ಲು ಮಣ್ಣು ಎಲ್ಲದರಲ್ಲೂ ಇದ್ದಾನೆ ಎಂದು ಹೇಳುತ್ತಾ ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ. ಹಾಗಾದರೆ ಯಾವುದರ ಮೂಲಕ ಹೇಗೆ ಕರೆಯುತ್ತೀರಿ? ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದಾರೆ. ತಂದೆ ನಮಗೆ ಎಷ್ಟೊಂದು ಜ್ಞಾನವನ್ನು ಬುದ್ಧಿಯನ್ನು ಕೊಡುತ್ತಾರೆ. ಮನುಷ್ಯರು ಮಂಗಗಳಿಗಿಂತಲೂ ಸಹ ಕಡೆಯಾಗಿದ್ದಾರೆ. ಋಷಿಮುನಿಗಳು ಭಗವಂತನ ಬಗ್ಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು. ನೀವು ಮಕ್ಕಳಿಗೂ ಪರಮಾತ್ಮನ ಬಗ್ಗೆ ಗೊತ್ತಿರಲಿಲ್ಲ ಅಂದಾಗ ಕರೆಯುವ ಮಾತು ಎಲ್ಲಿಂದ ಬರುತ್ತದೆ? ಡ್ರಾಮಾದ ಪ್ಲಾನನ್ನು ತಂದೆಯೇ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಆ ತಂದೆಗೆ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ. ಮನುಷ್ಯರ ಮನಸ್ಸುಗಳನ್ನು ತಿಳಿದುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ, ತಮ್ಮ ಬಗ್ಗೆಯೂ ತಿಳಿದುಕೊಂಡಿಲ್ಲ, ಹಾಗೆಯೇ ನನ್ನ ಬಗ್ಗೆಯೂ ತಿಳಿದುಕೊಂಡಿಲ್ಲ ಅಂದ ಮೇಲೆ ನನ್ನನ್ನು ಹೇಗೆ ಕರೆಯುತ್ತಾರೆ? ನಾನಾಗಿಯೇ ಬಹಳ ಆಸಕ್ತಿಯಿಂದ ಜಗತ್ತಿಗೆ ಬಂದಿದ್ದೇನೆ. ಎಲ್ಲ ಮನುಷ್ಯ ಮಾತ್ರರು ಆಸಕ್ತಿಯಿಂದ ಪಾತ್ರ ಅಭಿನಯಿಸುತ್ತಿದ್ದಾರೆ. ಅವರಿಗೆ ಗೊತ್ತೇ ಇಲ್ಲ ಯಾವಾಗ ಇಂತಹ ಪರಿಸ್ಥಿತಿ ಮಕ್ಕಳಿಗೆ ಬರುತ್ತದೆ. ಆಗ ನಾನೇ ಬಂದು ನನ್ನ ಪರಿಚಯವನ್ನು ಕೊಡುತ್ತೇನೆ. ನಾನು ಬಂದಿರುವ ರಹಸ್ಯವನ್ನು ತಿಳಿಸುತ್ತೇನೆ. ನಾನು ಬರುವಂಥ ಸಮಯವನ್ನು ತಿಳಿಸುತ್ತೇನೆ.
ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ನಾನು ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡಲು ಬಂದಿದ್ದೇನೆ. ನಿಮ್ಮ ಗುರಿ ಉದ್ದೇಶವೇ ಲಕ್ಷ್ಮೀನಾರಾಯಣ ಆಗುವುದಾಗಿದೆ. ಅವಶ್ಯವಾಗಿ ತಂದೆ ಬಂದಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ನಾನು ರಾಜರುಗಳಿಗೂ ರಾಜರನ್ನಾಗಿ ಮಾಡಲು ಬಂದಿದ್ದೇನೆ. ಇದು ಶಿಕ್ಷಣವೂ ಆಗಿದೆ, ಯಜ್ಞವೂ ಆಗಿದೆ. ಯಜ್ಞದಲ್ಲಿ ಆಹುತಿಯನ್ನು ಅವಶ್ಯವಾಗಿ ಹಾಕಬೇಕು. ಇದು ರುದ್ರಜ್ಞಾನ ಯಜ್ಞ ಆಗಿದೆ. ಜ್ಞಾನ ಮತ್ತು ಯೋಗ ಇದೆ. ನಾನು ಜ್ಞಾನ ಹಾಗೂ ಯೋಗವನ್ನು ಕಲಿಸುತ್ತೇನೆ. ಸಂಪೂರ್ಣ ಹಳೆಯ ಜಗತ್ತು ಇದರಲ್ಲಿ ಸ್ವಾಹ ಆಗಲಿದೆ. ಆದ್ದರಿಂದ ರುದ್ರಜ್ಞಾನ ಯಜ್ಞ ಎಂದು ಹೇಳಲಾಗುತ್ತದೆ. ನನ್ನ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸುವುದರಿಂದ ನೀವು ನಿಮ್ಮ ಪಾಪಗಳಿಂದ ಮುಕ್ತರಾಗುತ್ತೀರಿ. ಮಕ್ಕಳೇ, ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಅನೇಕ ಪ್ರಕಾರದ ಯೋಗವನ್ನು ಕಲಿಯುತ್ತೀರಿ. ಬ್ರಹ್ಮನನ್ನು ಅಥವಾ ತತ್ವವನ್ನು ತಂದೆ ಎಂದು ಕರೆಯುವುದಿಲ್ಲ. ಈಗ ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುತ್ತದೆ. ಯೋಗ ಎನ್ನುವ ಶಬ್ದವನ್ನು ತೆಗೆದುಕೊಳ್ಳಬೇಡಿರಿ. ತಂದೆ ಸ್ಥೂಲವಾದ ಅಭ್ಯಾಸವನ್ನು ಕಲಿಸುವುದಿಲ್ಲ, ಕೇವಲ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇಲ್ಲೇ ಕುಳಿತುಕೊಂಡು ನೆನಪು ಮಾಡಬೇಕು ಎಂದು ಅಲ್ಲ. ಲೌಕಿಕ ತಂದೆಯನ್ನು ಕುಳಿತುಕೊಂಡು ನೆನಪು ಮಾಡುತ್ತೀರೇನು? ಇಲ್ಲ ತಾನೆ. ನಡೆಯುತ್ತಾ ತಿರುಗಾಡುತ್ತಾ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಅವರನ್ನು ನೆನಪು ಮಾಡುತ್ತೀರಿ. ಈಗ ಈ ಮಾತನ್ನು ಗಮನದಲ್ಲಿ ಇಟ್ಟುಕೊಳ್ಳಿರಿ. ನೆನಪಿನಿಂದಲೇ ನಾವು ಸತೋಪ್ರಧಾನರಾಗುತ್ತೇವೆ. ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಕಡಿಮೆ ಅಂದರೆ 8 ಗಂಟೆ ಈ ಈಶ್ವರೀಯ ಸರ್ಕಾರದ ಸೇವೆಯಲ್ಲಿ ಇದ್ದಾಗಲೇ ಕರ್ಮಾತೀತ ಸ್ಥಿತಿಗೆ ಹೋಗುತ್ತೇವೆ. ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ. ನೀವು ಮಕ್ಕಳು ಸಹ ನೋಡುತ್ತಿದ್ದೀರಿ ಎಷ್ಟೊಂದು ಪರಿಶ್ರಮ ಇದೆ. ತಂದೆ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ. ನೀವು ತಿರುಗಾಡಲು ಹೋದಾಗಲೂ ಸಹ ತಂದೆಯ ನೆನಪಿನಲ್ಲಿ ಇರಬೇಕು. ಈ ರೀತಿ ತಮ್ಮ ಚಾರ್ಟನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಇದರಿಂದ ನಿಮಗೆ ಲಾಭವಿದೆ. ಆಗಲೇ ನಿಮ್ಮ ಖುಷಿ ಜಾಸ್ತಿಯಾಗುತ್ತದೆ. ದೇವತೆಗಳಿಗೆ ಸದಾ ಆಂತರಿಕ ಖುಷಿ ಇರುತ್ತದೆಯಲ್ಲವೇ? ಮಕ್ಕಳಿಗೆ ಗೊತ್ತಿದೆ, ತಂದೆ ಬಹಳ ಪ್ರಿಯ ಆಗಿದ್ದಾರೆ, ಅತಿ ಪ್ರೀತಿಯ ತಂದೆಯಾಗಿದ್ದಾರೆ. ತಂದೆ ಕೇವಲ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಜಗತ್ತಿನಲ್ಲಿ ಯಾವ ಮನುಷ್ಯರೂ ಸಹ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ತಂದೆಯ ಬಗ್ಗೆ ತಿಳಿದುಕೊಳ್ಳುವಂಥವರು ಇಲ್ಲ. ತಂದೆ ತಿಳಿಸುತ್ತಿದ್ದಾರೆ, ನೀವು ಹೇಗೆ ಆತ್ಮ ಆಗಿದ್ದೀರಿ, ನಿಮ್ಮಲ್ಲಿ ಪಾತ್ರ ಇದೆ. ಆ ಪಾತ್ರ ಅವಿನಾಶಿಯಾಗಿ ಆತ್ಮದಲ್ಲಿ ತುಂಬಿದೆ. ತಂದೆಯೇ ಬಂದು ಜ್ಞಾನವನ್ನು ಕೊಡುತ್ತಿದ್ದಾರೆ. ನಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡಿ ಸತೋಪ್ರಧಾನ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಕರೆದ ನಂತರ ಬರುವವರು ಮನುಷ್ಯರು. ತಾವಾಗಿಯೇ ಬರುವವರು ಅಥವಾ ತಾವಾಗಿಯೇ ಮಾಡುವವರು ದೇವತೆಗಳು. ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ದೋಣಿ ಪಾರಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ ಹಾಗೂ ನಮಸ್ತೆ. ರಾತ್ರಿಯ ತರಗತಿ 6/4/1968. ಮಕ್ಕಳ ಮಿಷನ್ ಆಗಿದೆ ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಅಥವಾ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವಂತಹ ಮಿಷನ್ ಆಗಿದೆ. ಈ ಮಿಷನ್ ನಿಮ್ಮದು ಪ್ರಾರಂಭವಾಗಿದೆ. ಪರಸ್ಪರ ಎಲ್ಲರನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡಬೇಕು. ಇವರನ್ನು ಈ ರೀತಿ ಹೂಗಳನ್ನಾಗಿ ಮಾಡುವಂಥವರು ಅವಶ್ಯವಾಗಿ ರಾಜ ಹೂವು ಆಗಿರಬೇಕು. ಸ್ವರ್ಗದ ಸ್ಥಾಪನೆ ಅಥವಾ ಹೂದೋಟವನ್ನಾಗಿ ಮಾಡುವಂಥವರು ಒಬ್ಬ ತಂದೆಯಾಗಿದ್ದಾರೆ. ನಾವು ಭಗವಂತನ ಸೇವಾದಾರಿಗಳಾಗಿದ್ದೇವೆ. ತಮೋಪ್ರಧಾನರನ್ನು ಸತೋಪ್ರಧಾನರನ್ನಾಗಿ ಮಾಡುವಂತಹ ಸೇವೆಯನ್ನು
ಮಾಡಬೇಕು. ತಂದೆ ನಾವು ಮಕ್ಕಳಿಗೆ ಯಾವ ಕಷ್ಟವನ್ನು ಕೊಡುವುದಿಲ್ಲ. ಜ್ಞಾನವನ್ನು ತಿಳಿಸುವುದು ಬಹಳ ಸಹಜವಿದೆ. ಕಲಿಯುಗದಲ್ಲಿ ತಮೋಪ್ರಧಾನರಾಗಿದ್ದವರು ಒಂದು ವೇಳೆ ಕಲಿಯುಗದ ಆಯುಷು ವೃದ್ಧಿ ಮಾಡಿದರೂ ಸಹ ಈ ಕಲಿಯುಗ ಇನ್ನೂ ತಮೋಪ್ರಧಾನವೇ ಆಗುತ್ತದೆ. ಆದರೆ ನಾವು ಮಕ್ಕಳಿಗೆ ಗೊತ್ತಿದೆ, ನಾವೀಗ ಹೂಗಳನ್ನಾಗಿ ಮಾಡುವಂತಹ ತಂದೆಯ ಹತ್ತಿರ ಬಂದಿದ್ದೇವೆ. ಮುಳ್ಳುಗಳನ್ನಾಗಿ ಮಾಡುವುದು ರಾವಣನ ಕೆಲಸವಾದರೆ ತಂದೆ ನಮ್ಮನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ, ಶಿವಬಾಬಾ ಮತ್ತು ಸ್ವರ್ಗದ ಆಸ್ತಿಯ ನೆನಪಿದೆಯೇ? ಯಾರಿಗೆ ಶಿವತಂದೆಯ ನೆನಪಿರುತ್ತದೆ ಅವರಿಗೆ ಅವಶ್ಯವಾಗಿ ಸ್ವರ್ಗದ ನೆನಪು ಇರುತ್ತದೆ. ಇದು ಸಹಜ ಮಾತಾಗಿದೆ. ಈ ಒಳ್ಳೆಯ ಮಾತುಗಳನ್ನು, ಇಂತಹ ಮಾತುಗಳನ್ನು ಬೋರ್ಡ್ ಬರೆಸಿ ಹಾಕಬೇಕು. ಶಿವತಂದೆಯ ನೆನಪಿದೆಯೇ ಎಂದು ಬೋರ್ಡ್ ಬರೆಸಿರಿ. ಕೇವಲ ಇಷ್ಟನ್ನು ಮಾತ್ರ ಬರೆಸಿರಿ. ಶಿವತಂದೆಯ ನೆನಪಿದೆಯೇ? ಸ್ವರ್ಗದ ಆಸ್ತಿಯ ನೆನಪಿದೆಯೇ? ನೀವು ಮೆರವಣಿಗೆಯನ್ನು ಮಾಡುತ್ತಿರುವಾಗ ಇಂತಹ ಬೋರ್ಡ್ಗಳನ್ನು ತೆಗೆದುಕೊಂಡು ಹೋಗಿರಿ. ನಾವು ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ಎನ್ನುವಂಥದ್ದನ್ನು ತೋರಿಸಿರಿ. ಬ್ರಾಹ್ಮಣರಿಂದ ದೇವತೆಗಳಾಗುವಂಥವರು, ದೇವತೆಗಳೇ ಮುಂದೆ ಕ್ಷತ್ರಿಯರು, ಕ್ಷತ್ರಿಯರೇ ಮುಂದೆ ವೈಶ್ಯರು, ವೈಶ್ಯರೇ ಶೂದ್ರರಾಗುತ್ತಾರೆ. ಇದು ಪಲ್ಟಿ ಹೊಡೆಯುವ ಆಟ ಎಂದು ತಿಳಿಸಬೇಕು. ಬಹಳ ಸಹಜ ಮಾತಾಗಿದೆ. ಅನ್ಯರಿಗೆ ಜ್ಞಾನ ತಿಳಿಸುವುದು ಬಹಳ ಸಹಜವಿದೆ. ನಾವು ಬ್ರಾಹ್ಮಣರಿಂದ ದೇವತೆಗಳಾಗುತ್ತಿದ್ದೇವೆ. ಬ್ರಾಹ್ಮಣರನ್ನು ಜುಟ್ಟಿಗಿಂತಲೂ ಮೇಲೆ ಇಟ್ಟಿದ್ದಾರೆ, ಅಂದರೆ ಜುಟ್ಟಿಗಿಂತಲೂ ಶ್ರೇಷ್ಠ ಎನ್ನುತ್ತಾರೆ. ಜುಟ್ಟನ್ನು ನೋಡಿದ ತಕ್ಷಣ ಇವರು ಬ್ರಾಹ್ಮಣರು ಎಂದು ತಿಳಿದುಕೊಳ್ಳುತ್ತಾರೆ. ಈಗ ನಾವು ಮಕ್ಕಳು ಬಹಳ ಸಹಜವಾಗಿದ್ದೇವೆ. ನಾವೇ 84 ಜನ್ಮಗಳ ಚಕ್ರ ಹೇಗೆ ಪೂರ್ಣ ಮಾಡುತ್ತಾ ಬಂದಿದ್ದೇವೆ ಎನ್ನುವುದನ್ನು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ವಿರಾಟ ರೂಪದಲ್ಲಿ ವಿಷ್ಣುವಿನ ಚಿತ್ರವನ್ನು ತೋರಿಸಿದ್ದಾರೆ. ಕಲ್ಲು ಬುದ್ಧಿಯವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಮಕ್ಕಳಿಗೆ ಎಷ್ಟು ಒಳ್ಳೆಯ ಜ್ಞಾನ ಸಿಕ್ಕಿದೆ. ಅನ್ಯ ಎಲ್ಲರೂ ಭಕ್ತಿಯಲ್ಲಿ ಇದ್ದಾರೆ. ಜ್ಞಾನ ಒಬ್ಬ ತಂದೆಯೇ ತಿಳಿಸುತ್ತಿದ್ದಾರೆ. ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯೇ ಆಗಿದ್ದಾರೆ. ಈ ಸಮಯದಲ್ಲಿ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಇದರ ಯಾದ್ಗಾರಾಗಿ ನಡೆಯುತ್ತದೆ. ನಾವು ಮಕ್ಕಳಿಗೆ ಗೊತ್ತಿದೆ, ತಂದೆ ನಮಗೆ ದಾರಿಯನ್ನು ತೋರಿಸುತ್ತಿದ್ದಾರೆ. ನಾವು ಈ ಶಿಕ್ಷಣದಿಂದಲೇ ನಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಇದು ಸಹಜ ಶಿಕ್ಷಣವಾಗಿದೆ. ನರನಿಂದ ನಾರಾಯಣರಾಗುವಂತಹ ಶಿಕ್ಷಣವಾಗಿದೆ. ಕತೆ ಕೇಳುವುದು ತಪ್ಪಾಗುತ್ತದೆ. ಕತೆಯಲ್ಲಿ ಯಾವ ಗುರಿ ಉದ್ದೇಶವೂ ಇಲ್ಲ. ಶಿಕ್ಷಣದಲ್ಲಿ ಗುರಿ ಉದ್ದೇಶ ಇದೆ. ಇದನ್ನು ನೀವು ತಿಳಿಸಬಹುದು. ಲಕ್ಷ್ಮೀನಾರಾಯಣರಾಗುವಂತಹ ಶಿಕ್ಷಣವನ್ನು ಇದಕ್ಕಿಂತ ಮೊದಲು ಎಲ್ಲಾದರೂ ಕೇಳಿದ್ದೀರಾ? ಅವರಿಗೆ ಇಂತಹ ಕರ್ಮವನ್ನು ಕಲಿಸಿದವರು ಯಾರು? ತಂದೆಯೇ ಬಂದು ಅಂಥ ಶ್ರೇಷ್ಠ ಕರ್ಮವನ್ನು ಕಲಿಸಿದ್ದಾರೆ. ಅದಕ್ಕೆ ಗಾಯನವೂ ಸಹ ಇದೆ. ಕರ್ಮದ ರಹಸ್ಯ ಆಳವಾಗಿ ಇದೆ, ಬಹಳ ರಹಸ್ಯವಾಗಿ ಇದೆ. ತಂದೆ ತಿಳಿಸುತ್ತಿದ್ದಾರೆ, ರಾವಣನ ರಾಜ್ಯದಲ್ಲಿ ದುಃಖ ಇದೆ. ಈ ಶಿಕ್ಷಣದಿಂದ ನಾವು ಇಂತಹ ಸ್ಥಳಕ್ಕೆ ಹೋಗುತ್ತೇವೆ, ಅಲ್ಲಿ ಯಾವ ಕೆಲಸವೂ ಇರುವುದಿಲ್ಲ. ತಂದೆ ರಾವಣನ ರಾಜ್ಯದ ಮೇಲೆ ಜಯ ಸಾಧಿಸಲು ಕಲಿಸುತ್ತಾರೆ. ನಮಗೆ ಯಾರು ಓದಿಸುತ್ತಿದ್ದಾರೆ? ಜ್ಞಾನಸಾಗರ ತಂದೆ ಓದಿಸುತ್ತಿದ್ದಾರೆ. ನಾವು ಕಲ್ಲು ಬುದ್ಧಿಯವರಿಗೆ ಏನು ಪ್ರಶ್ನೆ ಕೇಳಲು ಸಾಧ್ಯ? ಕಲ್ಲು ಬುದ್ಧಿಯವರು ಎಂದು ಹೇಳಿರಿ, ಮಂಗನ ಬುದ್ಧಿಯವರು ಎಂದು ಕರೆಯಬಹುದು. ತಂದೆ ತಾವಾಗಿಯೇ ಬಂದು ಎಲ್ಲವನ್ನು ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನೀವು ಅವಿನಾಶಿ ಜ್ಞಾನ ರತ್ನಗಳನ್ನು ನಿಮ್ಮ ಜೋಳಿಗೆಯಲ್ಲಿ ತುಂಬಿಕೊಳ್ಳಿರಿ. ಕೇಳುವ ಮಾತಿಲ್ಲ. ಬೇಹದ್ದಿನ ತಂದೆಯ ಹತ್ತಿರ ಯಾವ ಪ್ರಶ್ನೆ ಕೇಳುತ್ತೀರಿ?
ತಂದೆಗೆ ಗೊತ್ತಿದೆ, ನಾನು ಜ್ಞಾನ ಸಾಗರ ಆಗಿದ್ದೇನೆ. ಇಲ್ಲಿ ಯಾವ ಜ್ಞಾನವೂ ಇಲ್ಲ. ಇಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ರಾವಣನ ಬಗ್ಗೆ ಏನೂ ತಿಳಿದುಕೊಂಡಿಲ್ಲ. ನೀವು ಪ್ರಶ್ನೆ ಮಾಡುವುದಕ್ಕೆ ನಿಮಗೆ ಬುದ್ಧಿ ಸಿಕ್ಕಿದೆ. ನೀವು ಪತ್ರವನ್ನು ಬರೆಯಿರಿ, ತಂದೆಯ ಹತ್ತಿರ ಪ್ರಶ್ನೆಯನ್ನು ಕೇಳಿರಿ, ಅಥವಾ ಯಾರಿಗಾದರೂ ಪೀಡಿಸಿ ಪ್ರಶ್ನೆ ಕೇಳಿರಿ. ರಾವಣ ಎಂದರೆ ಯಾರು? ರಾವಣ ಯಾವಾಗ ಜನ್ಮ ಪಡೆದುಕೊಳ್ಳುತ್ತಾನೆ? ಆ ರಾವಣನನ್ನು ಯಾವಾಗ ಸುಡುತ್ತಾರೆ ಎಂದು ಪ್ರಶ್ನೆ ಮಾಡಿರಿ. ಅವರು ಹೇಳುತ್ತಾರೆ, ಇದು ಅನಾದಿಯಾಗಿದೆ. ನೀವು ಅನೇಕ ಪ್ರಕಾರವಾಗಿ ಪ್ರಶ್ನೆಗಳನ್ನು ಕೇಳುತ್ತಾ ಬಂದಿದ್ದೀರಿ. ಇದು ಅದೇ ಸಮಯ ಆಗಿದೆ. ನೀವು ಮಕ್ಕಳು ಕೇಳಬಹುದು, ಯಾರೂ ಸಹ ರೆಸ್ಪಾನ್ಸ್ ಮಾಡುತ್ತಿಲ್ಲ ಎಂದು. ನಿಮ್ಮದು ಆತ್ಮಿಕ ನೆನಪಿನ ಯಾತ್ರೆಯಾಗಿದೆ. ಈ ಯಾತ್ರೆಯಲ್ಲಿ ತಲ್ಲೀನರಾಗಬೇಕು. ಈಗ ತಾವಾಗಿಯೇ ತಮ್ಮ ಮನಸ್ಸಿಗೆ ಪ್ರಶ್ನೆ ಮಾಡಿಕೊಳ್ಳಿರಿ, ನಾವು ಸತೋಪ್ರಧಾನ ಆಗಿದ್ದೇವಾ? ನಿಮ್ಮ ಮನಸ್ಸಿಗೆ ನೀವೇ ಕೇಳಿಕೊಳ್ಳಿರಿ. ಈಗ ಕರ್ಮಾತೀತ ಸ್ಥಿತಿ ಎಲ್ಲಿದೆ ಆಗಬೇಕಲ್ಲವೇ? ನೀವು ಕಡಿಮೆ ಮಕ್ಕಳಿದ್ದೀರಿ, ಆದ್ದರಿಂದ ಅಷ್ಟೊಂದು ಯಾರೂ ಕೇಳುವುದಿಲ್ಲ. ಹಾಗೂ ನಿಮ್ಮ ಮಾತೆ ಬೇರೆ ಇದೆ. ಮೊದಲು ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಎನ್ನುವ ಮಾತನ್ನು ತಿಳಿಸಿರಿ. ಒಂದೊಂದು ಮಾತನ್ನು ತಿಳಿದುಕೊಂಡಾಗ ಮುಂದೆ ಹೋಗಿರಿ. ಬಹಳ ಧೈರ್ಯದಿಂದ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಬೇಕು. ನಿಮ್ಮದು ಒಂದೇ ಪ್ರಶ್ನೆಯಾಗಿರಲಿ. ಆ ಪ್ರಶ್ನೆಯನ್ನು ಮನಸ್ಸಿನಿಂದ ಕೇಳಿರಿ. ನಮಗೆ ತಂದೆ ಹೇಳುತ್ತಾರೆ, ಪರಮಪಿತ ಹೇಳುತ್ತಿದ್ದಾರಲ್ಲವೇ? ಪರಮಪಿತ ಎನ್ನುವಂಥ ಶಬ್ದ ಬಹಳ ಒಳ್ಳೆಯದು. ಅವರಿಗೆ ಕೇಳಿರಿ, ಇಬ್ಬರು ತಂದೆಯರಿದ್ದಾರೆ. ಒಬ್ಬರು ಲೌಕಿಕ ತಂದೆ ಹಾಗೂ ಇನ್ನೊಬ್ಬರು ಪಾರಲೌಕಿಕ ತಂದೆ. ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಈ ಆಸ್ತಿ ಸತೋಪ್ರಧಾನರನ್ನಾಗಿ ಮಾಡುತ್ತದೆ. ತಮೋಪ್ರಧಾನದವರು ಕಲಿಯುಗದಲ್ಲಿ ಆಗುತ್ತೇವೆ. ಸತ್ಯಯುಗದಲ್ಲಿ ದೇವತೆಗಳು ಆಗಿದ್ದೆವು. ಅದು ಸಹ ದೇವತೆಗಳಿಗೂ ಈ ಮಾತುಗಳ ಬಗ್ಗೆ ಗೊತ್ತಿಲ್ಲ. ತಂದೆಯನ್ನು ನೆನಪು ಮಾಡಿದಾಗ ನಮ್ಮ ಖುಷಿ ಜಾಸ್ತಿಯಾಗುತ್ತದೆ. ತಮಗೆ ವಿಶ್ವದ ಮಾಲೀಕತನವೇ ನೆನಪಿಗೆ ಬರುತ್ತದೆ. ಈಗ ಮತ್ತೆ ವಿಶ್ವದ ಮಾಲೀಕತನ ಅಥವಾ ಸ್ವರ್ಗ ಸ್ಥಾಪನೆಯಾಗುತ್ತದೆ. ಈಗ ನಿಮ್ಮ ಬುದ್ಧಿಯ ಬೀಗ ಓಪನ್ ಆಗುತ್ತಿಲ್ಲ. ಶಿವತಂದೆಯ ಮಂದಿರದಲ್ಲಿ ಎದುರಿಗೆ ಚಿತ್ರವನ್ನು ಹಾಕಿ ಜ್ಞಾನವನ್ನು ತಿಳಿಸಿರಿ. ತಂದೆಯಿಂದ ಸ್ವರ್ಗದ ಮಾಲೀಕತನ ಸಿಗುತ್ತದೆ ಅಂದ ಮೇಲೆ ನಾವು ಸಂಪೂರ್ಣ ಆರೋಗ್ಯವಂತರು, ಐಶ್ವರ್ಯವಂತರು 21 ಜನ್ಮಗಳಿಗೋಸ್ಕರ ಹೇಗೆ ಆಗುತ್ತೇವೆ ಎನ್ನುವ ಮಾತನ್ನು ನಾವು ತಿಳಿಸಿಕೊಡುತ್ತೇವೆ. ಬನ್ನಿರಿ ಎಂದು ಕರೆಯಿರಿ. ತಂದೆ ತಿಳಿಸುತ್ತಿದ್ದಾರೆ, ಇಂತಹ ಬೋರ್ಡ್ಗಳನ್ನು ಮಾಡಿ ಹಾಕಿರಿ. ಬಾಗಿಲಿಗೆ, ಗೋಡೆಗಳಿಗೆ ಹಾಕಿರಿ. 21 ಜನ್ಮಗಳಿಗೋಸ್ಕರ ಸದಾ ನಿರೋಗಿಗಳು ಹೇಗೆ ಆಗಲು ಸಾಧ್ಯ ಎನ್ನುವುದನ್ನು ಬಂದು ತಿಳಿದುಕೊಳ್ಳಿರಿ ಎಂದು ಬರೆಯಿರಿ. ಎಷ್ಟು ಸಹಜವಿದೆ. ಭಗವಾನು ವಾಚ ಎಂದು ಬರೆಯಲಾಗಿದೆ. ಯಾವಾಗ ಗೀತೆಯನ್ನು ಓದಿದ್ದೀರಿ? ಅದರಲ್ಲಿ ಏನು ಬರೆಯಲಾಗಿದೆ? ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆತ್ಮರುಗಳಿಗೆ ತಂದೆ ಪರಮಾತ್ಮ ಶಿವ ಆಗಿದ್ದಾರೆ. ಆ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಪಾಪ ಭಸ್ಮವಾಗುತ್ತದೆ. ಇದೇ ಪ್ರಾಚೀನ ರಾಜಯೋಗವಾಗಿದೆ. ನೀವು ಸುಪ್ರೀಂ ಡಾಕ್ಟರ್ ಆಗಿದ್ದೀರಿ. ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿರಿ. ಹೇಗೆ ಯುಕ್ತಿಯನ್ನು ರಚನೆ ಮಾಡಿದರೆ ತಕ್ಷಣ ಮನುಷ್ಯರು ಜ್ಞಾನಕ್ಕೆ ಬರುತ್ತಾರೆ ಎನ್ನುವುದನ್ನು ಯುಕ್ತಿ ಹುಡುಕಿರಿ. ನಿಮ್ಮ ಹೆಸರು ಪ್ರಸಿದ್ಧಿಯಾಗುತ್ತದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಪತ್ರಿಕೆಯಲ್ಲಿ ಬಂದಾಗ ಅನ್ಯರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ಕೆಲವರು ಹೇಳುತ್ತಾರೆ, ನಮ್ಮ ಡಾಕ್ಟರ್ ಈ ರೀತಿ ಇದ್ದಾರೆ, ಅವರ ಹತ್ತಿರ ಐಶ್ವರ್ಯ, ಆರೋಗ್ಯ ಎಲ್ಲವೂ ಸಿಗುತ್ತದೆ. ಡಾಕ್ಟರ್ ಆಫ್ ನಾಲೆಡ್ಜ್ ಇದೆ, ಎಷ್ಟು ಒಳ್ಳೆಯ ಹೆಸರಿದೆ. ನಾವು ಯಾರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ವಿದೇಶದಲ್ಲೂ ಸಹ ಹೋಗಿ ನೀವು ಬಹಳ ಸೇವೆ ಮಾಡಲು ಸಾಧ್ಯವಿದೆ. ಮನುಷ್ಯರಿಗೆ ಮೋಸ ಮಾಡಿ ಬರುವಂಥವರು ಇದ್ದಾರೆ.
ಅವರೆಲ್ಲ ರಿದ್ದಿ ಸಿದ್ಧಿಯವರು. ತಾವು ರಿದ್ದಿ ಸಿದ್ಧಿಯನ್ನು ಕಲಿತಿರುತ್ತಾರೆ, ಅನ್ಯರಿಗೂ ರಿದ್ದಿ ಸಿದ್ಧಿಯನ್ನು ಹೇಳುತ್ತಾರೆ. ಅವರ ಹತ್ತಿರ ಅದಕ್ಕೂ ಸಹ, ಆ ರಿದ್ದಿ ಸಿದ್ಧಿಗೂ ಸಹ ದೊಡ್ಡ ದೊಡ್ಡ ಪುಸ್ತಕಗಳಿರುತ್ತವೆ. ನಿಮ್ಮ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪುಸ್ತಕ ಇಲ್ಲ. ತಂದೆ ಹೇಳುತ್ತಾರೆ, ನಾನು ಸ್ವಯಂ ನಿಮಗೆ ಜ್ಞಾನ ಕೊಡಲು ಬಂದಿದ್ದೇನೆ. ಈ ಜ್ಞಾನ ಯಾವುದೇ ಪುಸ್ತಕದಲ್ಲಿ ಇಲ್ಲ. ನಾನು ನಿಮಗೆ ಓದಿಸಲು ಬಂದಿದ್ದೇನೆ. ಧರ್ಮದ ಸ್ಥಾಪನೆಯಾಗುತ್ತಿದೆ. ಮನುಷ್ಯರಿಗೆ ಯಾವ ಧರ್ಮದ ಬಗ್ಗೆಯೂ ಗೊತ್ತಿಲ್ಲ. ಯಾವ ಮನುಷ್ಯರೂ ಸಹ ಸ್ವಯಂ ತಂದೆಯೇ ಬಂದು ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಹೇಳುವಂಥವರು ಇಲ್ಲ. ಸೂರ್ಯವಂಶಿ ಚಂದ್ರವಂಶಿ ಮನೆತನ ತಂದೆಯೇ ಬಂದು ಸ್ಥಾಪನೆ ಮಾಡುತ್ತಾರೆ. ಈ ಸಮಯದ ಶಿಕ್ಷಣ ಅರ್ಧ ಕಲ್ಪ ಸುಖ ಕೊಡುತ್ತದೆ. ಹೊರಗಡೆಗೆ ಹೋಗಿ ಈ ಮಹರ್ಷಿಗಳ ಹತ್ತಿರ ಹೋಗಿ ಅನೇಕರು ಸಿಕ್ಕಿಕೊಂಡಿದ್ದಾರೆ. ಅವರಿಗೂ ನೀವು ಎಚ್ಚರಿಕೆಯನ್ನು ಕೊಡಬಹುದು. ಪ್ರಾಚೀನ ಯೋಗ ಪರಮಾತ್ಮನೇ ಕಲಿಸುತ್ತಿದ್ದಾರೆ. ಮನುಷ್ಯರು ಯಾರು ಕಲಿಸಲು ಸಾಧ್ಯವಿಲ್ಲ. ಪತ್ರಿಕೆಯಲ್ಲೂ ಸಹ ಬರುತ್ತದೆ, ಯಾವುದೇ ದೇಹಧಾರಿ ಮನುಷ್ಯರು ಈ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ಪರಮಾತ್ಮ ಬಿಡುಗಡೆದಾತ, ಮಾರ್ಗದರ್ಶಕ ಆಗಿದ್ದಾರೆ. ಎಲ್ಲ ದುಃಖಗಳಿಂದ ದೂರ ಮಾಡಿ ಸುಖದ ಜಗತ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ಆ ಜಗತ್ತಿಗೆ ನಾವು ಪ್ಯಾರಡೈಸ್, ಸುಪ್ರೀಂ ಪೀಸ್ ಎಂದು ಕರೆಯುತ್ತೇವೆ. ಎಷ್ಟೋ ಮನುಷ್ಯರು ಇಂದು ಸಿಕ್ಕಿಕೊಂಡಿದ್ದಾರೆ. ಅವರು ಹೇಗೆ ಎಂದರೆ ರಿದ್ದಿ ಸಿದ್ಧಿಯಿಂದ ರಾಜ್ಯ ಭಾಗ್ಯ ಸಿಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಜನರನ್ನು ಬಹಳ ಮೋಸ ಮಾಡುತ್ತಾರೆ. ನೀವು ಅಂಥವರಿಂದ ತಪ್ಪಿಸಿಕೊಳ್ಳಬೇಕು. ಎಲ್ಲೆಲ್ಲಿಂದಲೋ ಬರುತ್ತಾರೆ ಅಲ್ಲವೇ? ಅವರ ಮಠಗಳು ಇತ್ಯಾದಿಗಳು ಇರುತ್ತವೆ. ಎಲ್ಲರಿಗೂ ಭಾರತದ ಪ್ರಾಚೀನ ಯೋಗ ಇದೆ ಎನ್ನುವುದು ಗೊತ್ತಿಲ್ಲ. ನೀವು ತಿಳಿಸಿಕೊಡಿರಿ. ಪ್ರಾಚೀನ ಎಂದರೆ ಮೊಟ್ಟ ಮೊದಲು, ಅದು ಕಲಿಯುಗ ಹಾಗೂ ಸತ್ಯಯುಗದ ಮಧ್ಯದಲ್ಲಿ ಇದೆಯಲ್ಲವೇ? ಪರಮಾತ್ಮನೇ ಜ್ಞಾನ ಸಾಗರ ಆಗಿದ್ದಾರೆ. ಆ ತಂದೆಯೇ ಬಂದು ನಾವು ಮಕ್ಕಳಿಗೆ ಯೋಗವನ್ನು ಕಲಿಸುತ್ತಿದ್ದಾರೆ. ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದರಲ್ಲಿ ಹಠಯೋಗದ ಯಾವ ಮಾತೂ ಇಲ್ಲ. ಕೇವಲ ತಂದೆ ಹೇಳುತ್ತಿದ್ದಾರೆ, ನೀವು ಮಕ್ಕಳು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆಗಲೇ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಅಂತಮತಿ ಸೋಗತಿಯಾಗುತ್ತದೆ. ಸತೋಪ್ರಧಾನರಾಗುವುದಕ್ಕೋಸ್ಕರ ತಂದೆ ಕೆಲವೊಂದು ಮಾತುಗಳ ಅನೌನ್ಸ್ ಮಾಡಿದ್ದಾರೆ. ಪತ್ರಿಕೆಗಳಲ್ಲೂ ಸಹ ಇಂತಹ ಮಾತುಗಳು ಬರುತ್ತವೆ. ಅಂಥವರಿಗೆ ಟೈಟಲ್ಗಳು ಸಹ, ಬಿರುದುಗಳನ್ನು ಕೊಡುತ್ತಾರೆ. ಡಾಕ್ಟರ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್ ಎಂದು. ಆತ್ಮಿಕ ಜ್ಞಾನ ನಂಬರ್ 1 ಡಾಕ್ಟರ್ ಆಗಿದೆ. ನಮ್ಮನ್ನು ಸಂಪೂರ್ಣ ಆರೋಗ್ಯವಂತರನ್ನಾಗಿ ಮಾಡುವಂತಹ ಡಾಕ್ಟರ್ ಬೇರೆ ಯಾರೂ ಇಲ್ಲ. ಈ ಮಾತುಗಳು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಬಾಬಾ ಇಂತಿಂತಹ ಮಾತುಗಳನ್ನು ಹೇಳುವುದಿಲ್ಲ, ಉದ್ಯೋಗವನ್ನು ಬಿಟ್ಟು ಬನ್ನಿರಿ ಎಂದು. ನೀವು ಎಲ್ಲೆಲ್ಲಿ ಇದ್ದೀರಿ ಅಲ್ಲಿಂದಲೇ ಆತ್ಮಿಕ ಸೇವೆಯನ್ನು ಮಾಡಿರಿ. ನೀವು ವಿದೇಶದಲ್ಲಾದರೂ ಇರಿ, ಹಿಂದೂಸ್ತಾನದಲ್ಲಾದರೂ ಇರಿ. ಮೊಟ್ಟ ಮೊದಲು ತಂದೆ ಜ್ಞಾನ ಕೊಡುತ್ತಿದ್ದಾರೆ. ಯೋಗಕ್ಕೋಸ್ಕರ ಜ್ಞಾನ ಕೊಡುತ್ತಿದ್ದಾರೆ. ಯೋಗದಿಂದ ಪಾವನರಾಗುತ್ತೇವೆ. ಜ್ಞಾನದಿಂದ ಮತ್ತೆ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಆದರೆ ಅವರೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಇದ್ದಾರೆ. ಮಂದಿರ ಇತ್ಯಾದಿಗಳಲ್ಲಿ ಸಾಕಷ್ಟು ಮೂರ್ತಿಗಳು ಇದ್ದಾವೆ. ಎಷ್ಟು ಮೂರ್ತಿಗಳಿದ್ದಾವೆ ಅಷ್ಟೇ ಹಣವನ್ನು ಅರ್ಪಣೆ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ಇದು ಭಕ್ತಿ ಮಾರ್ಗದ ವ್ಯಾಪಾರವಾಗಿದೆ. ಶಿವನ ಮಂದಿರದಲ್ಲಿ ನೀವು ಬಹಳಷ್ಟು ಸೇವೆ ಮಾಡಲು ಸಾಧ್ಯವಿದೆ. ಅಷ್ಟೇ, ಬನಾರಸ್ನವ್ರಿಗೂ ಸಹ ಹೋಗಿ ಜ್ಞಾನ ಹೇಳಿ ಅವರನ್ನು ಹಿಡಿಯಿರಿ. ಅಲ್ಲಿಂದಲೇ ನಿಮ್ಮ ಹೆಸರು ಪ್ರಸಿದ್ಧಿಯಾಗಿದೆ.
ಕೆಲವರು ಅಸತ್ಯ ಟೈಟಲ್ಗಳನ್ನು ಇಟ್ಟುಕೊಳ್ಳುತ್ತಾರೆ. ನಿಮಗೆ ಹೇಳುತ್ತಾರೆ, ನೀವು ಶಾಸ್ತ್ರಗಳನ್ನು ಓದಿದ್ದೀರಾ? ಅವರಿಗೆ ಹೇಳಿರಿ, ನಾವು ಜನ್ಮ ಜನ್ಮಾಂತರದಿಂದ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೇವೆ, ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ. ಭಕ್ತಿಯ ನಂತರವೇ ಭಗವಂತ ಸಿಗುವುದು. ಜ್ಞಾನದಿಂದಲೇ ಸದ್ಗತಿ ಸಿಗುತ್ತದೆ. ಭಕ್ತಿ ದುರ್ಗತಿಗೆ ಕರೆದುಕೊಂಡು ಹೋಗುತ್ತದೆ. ಆಗಲೇ ತಂದೆ ಬಂದು ಸದ್ಗತಿಗೆ ಕರೆದುಕೊಂಡು ಹೋಗುತ್ತಾರೆ. ಸಂಪೂರ್ಣವಾಗಿ ಎಲ್ಲವನ್ನೂ ತಿಳಿಸುತ್ತಾರೆ. ನಾವು ಈ ಶಾಸ್ತ್ರಗಳನ್ನು ಒಪ್ಪುವುದಿಲ್ಲ ಎಂದು ಅರ್ಥ ಅಲ್ಲ. ಇದರಿಂದ ಯಾರಿಗೂ ಸದ್ಗತಿಯಾಗುವುದಿಲ್ಲ. ಜ್ಞಾನ ತಿಳಿಸುವುದಕ್ಕೆ ಬಹಳ ಯುಕ್ತಿ ಬೇಕು. ಎಷ್ಟು ನಾವು ಓದುತ್ತೇವೆ, ಭಕ್ತಿಯನ್ನು ಎಷ್ಟು ನಾವು ಮಾಡುತ್ತೇವೆ, ಅಷ್ಟು ತಂದೆಯ ನೆನಪಿರುತ್ತದೆ. ಅವರಿಗೆ ಹೇಳಿರಿ, ನಾವು ದ್ವಾಪರ ಯುಗದ ಆದಿಯಿಂದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೇವೆ. ಶಾಸ್ತ್ರಗಳನ್ನು ಓದಲು ದ್ವಾಪರ ಯುಗದಲ್ಲೇ ಪ್ರಾರಂಭ ಮಾಡಿದ್ದು. ಈ ರೀತಿ ಹೇಳಿದಾಗ ಅವರು ಖುಷಿಯಾಗುತ್ತಾರೆ. ತಂದೆ ಎಷ್ಟೊಂದು ಪ್ರೀತಿಯಿಂದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆ ಬಹಳ ಪ್ರಯತ್ನ ಪಡುತ್ತಾರೆ. ಮಕ್ಕಳೇ, ಚೆನ್ನಾಗಿ ಓದಿ ತಮ್ಮ ಶ್ರೇಷ್ಠ ಪದವಿಯನ್ನು ತಾವು ಪಡೆದುಕೊಳ್ಳಬೇಕು. ಅತಿ ಪ್ರೀತಿಯ ತಂದೆಯಾಗಿದ್ದಾರಲ್ಲವೇ? ನಾವು ಮಕ್ಕಳನ್ನು ತಂದೆ ಬಹಳ ಪ್ರಿಯರನ್ನಾಗಿ ಮಾಡುತ್ತಿದ್ದಾರೆ. ಅದು ಈ ಶಿಕ್ಷಣದಿಂದ ನಮ್ಮನ್ನು ಪ್ರಿಯರನ್ನಾಗಿ ಮಾಡುತ್ತಿದ್ದಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಸುಪ್ರಭಾತ. ವರದಾನ: ಕಮಲ ಪುಷ್ಪ ಸಮಾನ ನ್ಯಾರ ಹಾಗೂ ತಂದೆಯ ಸಮಾನ ಪ್ರೀತಿಯವರಾಗಿರಿ. ಕಮಲ ಪುಷ್ಪ ಪ್ರವೃತ್ತಿಯಲ್ಲಿ ಇದ್ದರೂ ಸ್ವಯಂ ನಿವೃತ್ತವಾಗಿರುತ್ತದೆ. ನಿವೃತ್ತ ಆಗುವುದಕ್ಕೋಸ್ಕರ ವಿಶೇಷವಾಗಿ ತಮ್ಮ ವೃತ್ತಿಯನ್ನು ಚೆಕ್ ಮಾಡಿಕೊಳ್ಳಿರಿ. ಹೇಗೆ ವೃತ್ತಿ? ಆದ್ದರಿಂದ ಸದಾ ಆತ್ಮಿಕ ವೃತ್ತಿ, ಆತ್ಮಿಕ ವಿಚಾರ ಇಟ್ಟುಕೊಳ್ಳಬೇಕು. ಇದರಿಂದ ಸಹಜವಾಗಿಯೇ ನನ್ನತನ ಸಮಾಪ್ತಿಯಾಗುತ್ತದೆ. ನನ್ನತನದಲ್ಲಿಯೇ ಮೋಹದ ಜೊತೆಗೆ ಅನ್ಯ ಎಲ್ಲ ವಿಕಾರಗಳು ಪ್ರವೇಶತೆಯಾಗುತ್ತದೆ ಹಾಗೂ ನನ್ನತನ ಸಮಾಪ್ತಿಯಾಗುತ್ತದೆ. ನನ್ನತನ ಸಮಾಪ್ತಿಯಾದಾಗ ನಿರ್ವಿಕಾರಿ ಪವಿತ್ರರಾಗಿ ತಂದೆಯ ಪ್ರೀತಿಯ ಮಕ್ಕಳಾಗುತ್ತೇವೆ. ಒಳ್ಳೆಯದು. ಓಂ ನಮಃ ಶಿವಾಯ.